ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲೂಸ್ ವರ್ಡ್. ಬನ್ನಿ ಇವತ್ತು ಒಂದು ಒಳ್ಳೆ ಪೆಪ್ಪರ್ ಡ್ರೈ ಮಾಡೋಣ. ಪೆಪ್ಪರ್ ಡ್ರೈ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕೋಳಿ ಅರ್ಧ ಕೆ ಜಿ, ಬಾಯ್ಲರ್ ಕೋಳಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ 4, ಶುಂಠಿ 1 ಇಂಚು, ಕರಿಬೇವು 3 ಕಡ್ಡಿ, ಮೆಣಸಿನ್ಕಾಯಿ 5. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಪುದೀನ ಸೊಪ್ಪು ಸ್ವಲ್ಪ, ಈರುಳ್ಳಿ 2, ಟೊಮ್ಯಾಟೊ 1, ಸೋಂಪು 1 ಸ್ಪೂನು, ಚಕ್ಕೆ 1 ಇಂಚು, ಲವಂಗ 6, ಅರಿಶಿನ ಅರ್ಧ ಸ್ಪೂನು, ಮೆಣಸಿನ ಪುಡಿ 5 ಸ್ಪೂನು, ಕಾಳು ಮೆಣಸಿನ ಪುಡಿ, ಮತ್ತು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಸ್ಪೂನಷ್ಟು. ಎಣ್ಣೆ ಬಿಸಿ ಆದಮೇಲೆ ಸಣ್ಣಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಪೇಸ್ಟ್ ಹಾಕ್ಕೊಳ್ತಾರೆ, ಬೆಳ್ಳುಳ್ಳಿ ಪೇಸ್ಟು. ನಾನು ಪೇಸ್ಟ್ ಹಾಕ್ಕೊಳ್ತಾ ಇಲ್ಲ, ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೋ ಜನ ಹೊರಗಡೆಯಿಂದ ಅಂಗಡೀಲಿ ತಂದುಬಿಟ್ಟು ಹಾಕ್ಕೊಳ್ತಾರೆ ಪೇಸ್ಟ್ನ, ಮತ್ತು ಕೆಲವರು ತುರ್ದು ಹಾಕ್ಕೊಳ್ತಾರೆ. ನಾನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಕ್ಕೆ, ಲವಂಗ, ಸೋಂಪು ಇಷ್ಟನ್ನು ಫ್ರೈ ಮಾಡಬೇಕು. ಅದು ಕೂಡ ಅದ್ರದ್ದು ಫ್ಲೇವರ್ ಬಿಡಬೇಕು, ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಉದುದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಮತ್ತು ಈರುಳ್ಳಿ, ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಟೊಮ್ಯಾಟೊ ಸ್ವಲ್ಪ ಬಾಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ವಿಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಪೂರ್ತಿ ನೋಡಿ. ನಾನಿವಾಗ ಚಿಕನ್ನ ತೊಳೆದ್ಬಿಟ್ಟು ನೀರನ್ನ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಸೋಸ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಮತ್ತೆ ಅದು ಡ್ರೈ ಆಗಬೇಕಾದ್ರೆ ಲೇಟ್ ಆಗಿಬಿಡುತ್ತೆ. ಚಿಕನ್ನಲ್ಲೂ ನೀರು ಬಿಟ್ಕೊಡುತ್ತಲ್ವ, ಅದಕ್ಕೆ ಅದು ಡ್ರೈ ಆಗಬೇಕಾದ್ರೆ ಲೇಟ್ ಆಗಿಬಿಡುತ್ತೆ. ನೀಟಾಗಿ ಸೋಸ್ಕೊಂಡು ಹಾಕ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ. ನೋಡಿ, ಇವಾಗ ನೀರು ಬಿಟ್ಕೊಂಡು ಡ್ರೈ ಆಗಿದೆ. ಈಗ ನಾನು ಪೆಪ್ಪರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಇನ್ನೂ ಜಾಸ್ತಿ ಬೇಕು ಅನ್ನೋರು ಪೆಪ್ಪರ್ ಇನ್ನೂ 1 ಸ್ಪೂನಷ್ಟು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಒಂದು 2ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಾಯ್ಲರ್ ಕೋಳಿ ಹಾಕಿರೋದ್ರಿಂದ ಬೇಗ ಬೇಯೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ, ಬೇಗ ಬೇಯುತ್ತೆ ಬಾಯ್ಲರ್ ಕೋಳಿ. ನೆಕ್ಸ್ಟ್ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ, ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈಗ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ, ಕುದೀತಾ ಇದೆ ಚೆನ್ನಾಗಿ, ಒಂದು ಅರ್ಧ ಬೆಂದಿರುತ್ತೆ. ಈಗ ಇನ್ನೊಂದು ಸರಿ ನೀಟಾಗಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗೊಜ್ಜಬೇಕು ಅನ್ನೋರು ಪೂರ್ತಿ ಡ್ರೈ ಮಾಡೋದಕ್ಕೆ ಹೋಗಬೇಡಿ. ಗೊಜ್ಜಿನ ಜೊತೆಲಿ ಅನ್ನ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಚೆಕ್ ಮಾಡೋಣ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ಒಂದು ಪೀಸ್ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಂಬರೋಣ. ನೋಡಿ, ಇವಾಗ ನಾನು ಒಂದು ಪ್ಲೇಟ್ಗೆ ಒಂದು ಪೀಸ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ, ಬೆಂದಿದೆ ಆಲ್ರೆಡಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊಳ್ತೀನಿ, ಬೀಜ ತೆಗೆದ್ಬಿಟ್ಟು ಹಿಂಡ್ಕೊಳ್ತಾ ಇದ್ದೀನಿ. ಇದು ನಿಂಬೆಹಣ್ಣು ಹಿಂಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡೋಣ. ನೋಡಿ, ಇಷ್ಟು ಗೊಜ್ಜಿದ್ರೆ ಸಾಕಾಗುತ್ತೆ. ಇದು ಅನ್ನದ ಜೊತೆಲಿ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ, ನಾನು ಮಾಡಿರೋ ಥರ. ನೋಡಿ, ಪೀಸು ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡಿದ್ರೆ ಸಾಕು ಬಾಯಲ್ಲಿ ನೀರಿರುತ್ತೆ. ನಾನು ತೋರಿಸಿರೋ ಥರ ನೀವು ಒಂದು ಸರಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಳಿ ಫ್ರೆಂಡ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.